ರಾಹುಲ್ ಗಾಂಧಿಯವರು ಈ ವಿಚಾರದಲ್ಲಿ ಅಮಿತ್ ಶಾ ಅವರು ಅಧಿಕಾರಕ್ಕೆ ಬಂದ್ರೆ ದಲಿತರ ಮೀಸಲಾತಿಯನ್ನು ಕಿತ್ತಾಕ್ತೀವಿ ಅಂತ ಹೇಳಿದ್ದಾರೆ. ಅಯೋಧ್ಯೆಗೆ ದ್ರೌಪದಿ ಮುರ್ಮು ಅವರಿಗೂ ಆಹ್ವಾನ ಕೊಟ್ಟಿರಲಿಲ್ಲ. ಯಾಕೆ ಅಂತಂದ್ರೆ ಈ ರೀತಿಯ ಸುಳ್ಳು ಹೇಳಿಕೆ ಮೂಲಕ ಸಮಾಜವನ್ನ ಒಡೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶ್ರೀರಾಮ ಸಮಾಜವನ್ನ ಬೆಸೀತಾನೆ ಹೊರತು ಶ್ರೀರಾಮ ಸಮಾಜವನ್ನ ಒಡೆಯುವ ಕೆಲಸ ಮಾಡೋದಿಲ್ಲ. ಸ್ನೇಹಿತರೆ ನಮಸ್ಕಾರ, ನಾನು KVN ಸ್ವಾಮಿ. ಭಾರತದ ಗೌರವಾನ್ವಿತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಯೋಧ್ಯೆಗೆ ಭೇಟಿ ನೀಡಿದ್ದಾರೆ. ಅಯೋಧ್ಯೆಯಲ್ಲಿ ಅವರು ಬಾಲರಾಮನ ದರ್ಶನವನ್ನು ಪಡೆದಿದ್ದಾರೆ. ಅದರಲ್ಲಿ ಆರತಿಯಲ್ಲಿ ಪಾಲ್ಗೊಂಡಿದ್ದಾರೆ. ಹನುಮಾನ್ ಗಡಿಯಲ್ಲೂ ಕೂಡ ಅವರು ಹನುಮಂತನ ದರ್ಶನ ಪಡೆದು ಆಂಜನೇಯನಿಗೆ ಆರತಿ ಬೆಳಗುವ ಮುಖಾಂತರ ತಮ್ಮ ಶ್ರದ್ಧೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಸರಿಯೂ ನದಿಗೆ ಕೂಡ ಅವರು ಪೂಜೆಯನ್ನು ಸಲ್ಲಿಸಿ ಅಲ್ಲೂ ಕೂಡ ಆರತಿಯಲ್ಲಿ ಪಾಲ್ಗೊಂಡಿದ್ದಾರೆ. ಇಲ್ಲಿ ದ್ರೌಪದಿ ಮುರ್ಮು ಅವರ ಅಯೋಧ್ಯೆಯ ಭೇಟಿ ಹಿನ್ನೆಲೆಯಲ್ಲಿ ಕೆಲವು ಮಹತ್ವದ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆದ ದಿನದಿಂದ ದ್ರೌಪದಿ ಮುರ್ಮು ಅವರಿಗೆ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಆಹ್ವಾನ ಕೊಡಲಿಲ್ಲ ಅನ್ನುವಂಥ ಮಾತುಗಳನ್ನು ಅನೇಕ ಪ್ರತಿಪಕ್ಷದ ನಾಯಕರು ಆಡ್ತಾನೆ ಬಂದಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿಯವರು ಇತ್ತೀಚೆಗಷ್ಟೇ ಮೊನ್ನೆ ಗುಜರಾತ್ನಲ್ಲಿ ಭಾಷಣ ಮಾಡ್ತಾ ಹೇಳಿದ್ರು, ಅಯೋಧ್ಯೆಯ ಪ್ರಾಣ ಪ್ರತಿಷ್ಠಾಪನೆಗೆ ದ್ರೌಪದಿ ಮುರ್ಮು ಅವರಿಗೂ ಆಹ್ವಾನ ಕೊಟ್ಟಿರಲಿಲ್ಲ. ಯಾಕೆ ಅಂತಂದರೆ ಅದಕ್ಕೆ ಕಾರಣ ಅಂತಂದರೆ ಆಕೆ ಆದಿವಾಸಿ, ಆಕೆ ದಲಿತ ಜನಾಂಗಕ್ಕೆ ಸೇರಿದವರು ಅನ್ನೋ ಒಂದೇ ಕಾರಣಕ್ಕೆ ದ್ರೌಪದಿ ಮುರ್ಮು ಅವರಿಗೆ ಪ್ರಾಣ ಪ್ರತಿಷ್ಠಾಪನೆಗೆ ಅವಕಾಶ ಕೊಟ್ಟಿರಲಿಲ್ಲ ಅನ್ನುವಂಥ ಮಾತನ್ನು ಬಹಿರಂಗ ಸಭೆಯಲ್ಲಿ ರಾಹುಲ್ ಗಾಂಧಿಯವರು ಕೂಡ ಹೇಳಿದರು. ಈ ಹಿನ್ನೆಲೆಯಲ್ಲಿ ರಾಮ ಮಂದಿರ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅವರು ಸ್ಪಷ್ಟವಾಗಿ ಹೇಳ್ತಾರೆ, ನಾವು ದ್ರೌಪದಿ ಮುರ್ಮು ಮತ್ತೆ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಈ ಇಬ್ಬರಿಗೂ ಆಹ್ವಾನವನ್ನ ಕೊಟ್ಟಿದ್ವಿ. ರಾಹುಲ್ ಗಾಂಧಿಯವರ ಹೇಳಿಕೆಯನ್ನ ನಾನು ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ಓದ್ದೆ. ಆ ಕಾರಣಕ್ಕಾಗಿ ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ರಾಹುಲ್ ಗಾಂಧಿ ಹೇಳಿಕೆ ಹಸಿ ಸುಳ್ಳು, ಅಸತ್ಯದಿಂದ ಕೂಡಿದ್ದು, ಸಮಾಜವನ್ನ ಒಡೆಯುವ ದುರುದ್ದೇಶದಿಂದ ಕೂಡಿದ್ದು. ರಾಹುಲ್ ಗಾಂಧಿಯವರು ಇಂಥ ಹೇಳಿಕೆಗಳನ್ನು ಕೊಡೋದನ್ನು ನಿಲ್ಲಿಸಬೇಕು ಅನ್ನುವಂಥ ಮಾತನ್ನ ಚಂಪತ್ ರಾಯ್ ಅವರು ನೇರವಾಗಿ ಹೇಳ್ತಾರೆ. आदरणीय द्रौपदी मुर्मू जी को आदिवासी होने के कारण नहीं बुलाया गया. हमें ट्रस्टी होने के नाते राहुल जी के इन वाक्यों पर गंभीर आपत्ति है. ये वाक्य नितांत असत्य हैं, निराधार हैं और भ्रामक हैं. ಅಷ್ಟೇ ಅಲ್ಲ, ಪ್ರಾಣ ಪ್ರತಿಷ್ಠಾಪನೆಗೆ ಜನವರಿ 22, 2024 ನಡೆದಂತಹ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಅನೇಕ ಹಿಂದುಳಿದ ವರ್ಗದ ಸಾಧಕರು, ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ಧಾರ್ಮಿಕ ಮುಖಂಡರು, ಸ್ವಾಮೀಜಿಗಳು ಈ ಎಲ್ಲರನ್ನೂ ಆಹ್ವಾನ ಮಾಡಿದ್ವಿ. ಅಷ್ಟೇ ಅಲ್ಲ, ದೇವಾಲಯ ನಿರ್ಮಾಣದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಕಾರ್ಮಿಕರು ಹಾಗೂ ಅವರ ಕುಟುಂಬಸ್ಥರನ್ನೂ ಸಹ ಆಹ್ವಾನ ಮಾಡಿದ್ವಿ. ಆ ಕಾರ್ಮಿಕರ ಕುಟುಂಬದವರಿಗೆ ಗರ್ಭಗುಡಿಯಲ್ಲಿ ಪೂಜೆಗೆ ಅವಕಾಶ ಕೊಟ್ಟಿದ್ವಿ. ಹೀಗೆಲ್ಲ ಇರುವಾಗ ರಾಹುಲ್ ಗಾಂಧಿಯವರು ಈ ರೀತಿಯ ಸುಳ್ಳು ಹೇಳಿಕೆ ಮೂಲಕ ಸಮಾಜವನ್ನು ಒಡೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶ್ರೀರಾಮ ಸಮಾಜವನ್ನ ಬೆಸೀತಾನೆ ಹೊರತು ಶ್ರೀರಾಮ ಸಮಾಜವನ್ನು ಒಡೆಯುವ ಕೆಲಸ ಮಾಡೋದಿಲ್ಲ. ಶ್ರೀರಾಮ ಯಾವತ್ತೂ ಭೇದ ಭಾವವನ್ನು ಎಣಿಸೋದಿಲ್ಲ. ನಾವು ಕೂಡ ಶ್ರೀರಾಮನ ಅನುಯಾಯಿಗಳು, ನಮ್ಮಲ್ಲೂ ಸಹ ಆ ರೀತಿಯ ಭೇದ ಭಾವ ಇಲ್ಲ. ರಾಹುಲ್ ಗಾಂಧಿ ಈ ರೀತಿಯ ಸುಳ್ಳುಗಳನ್ನು ಹೇಳೋದನ್ನು ನಿಲ್ಲಿಸಬೇಕು ಅನ್ನುವಂಥ ಮಾತುಗಳನ್ನು ಕಠೋರ ಶಬ್ದಗಳಲ್ಲಿ ರಾಹುಲ್ ಗಾಂಧಿಯವರನ್ನು ಅವರು ನಿಂದಿಸ್ತಾರೆ. ರಾಹುಲ್ ಗಾಂಧಿಯವರಿಗೆ ಜನವರಿ 12, 2024 NDTV ಒಂದು ಸುದ್ದಿಯನ್ನು ಬಿತ್ತರಿಸುತ್ತೆ. ಆ ಸುದ್ದಿ ಏನು? ದ್ರೌಪದಿ ಮುರ್ಮು ಅವರಿಗೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪದಾಧಿಕಾರಿಗಳು ಹೋಗಿ ಪ್ರಾಣ ಪ್ರತಿಷ್ಠಾಪನೆಗೆ ಆಹ್ವಾನ ಕೊಟ್ಟರು ಅನ್ನುವಂಥ ಒಂದು ಸುದ್ದಿ, ಅದು ಫೋಟೋ ಸಮೇತ ಬಿತ್ತರ ಆಗುತ್ತೆ. ರಾಹುಲ್ ಗಾಂಧಿಯವರು ಇಷ್ಟಪಡುವಂತಹ NDTV ವೆಬ್ಸೈಟ್ನಲ್ಲಿ ಈಗಲೂ ಕೂಡ ಹೋಗಿ ನೋಡಬಹುದು. ಅದು ಜನವರಿ 12ನೇ ತಾರೀಕೆ ಅದು ಸುದ್ದಿ ಪ್ರಕಟ ಆಗಿದೆ. ಬಹುತೇಕ ವೆಬ್ಸೈಟ್ಗಳಲ್ಲಿ ಈಗಲೂ ಕೂಡ ಅಂಥ ಸುದ್ದಿಗಳು ಸಿಗುತ್ತೆ. ಹಾಗಿದ್ದಾಗ್ಯೂ ರಾಹುಲ್ ಗಾಂಧಿ ಮತ್ತೆ ಪದೇ ಈ ವಿಚಾರದಲ್ಲಿ ದ್ರೌಪದಿ ಮುರ್ಮು ಅವರನ್ನು ಎಳೆದು ತಂದು ಸುಳ್ಳುಗಳನ್ನು ಹೇಳೋದ್ರ ಮುಖಾಂತರ ಸಮಾಜವನ್ನು ಒಡೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹಿಂದೂ ಸಂಘಟನೆಗಳು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇವೆ. ರಾಹುಲ್ ಗಾಂಧಿಯವರಿಗೆ ಈ ರೀತಿಯ ಸುಳ್ಳುಗಳನ್ನು ಹೇಳೋದು ಹೊಸದೇನೂ ಅಲ್ಲ. ಇತ್ತೀಚಿನ ಇನ್ನೊಂದು ಉದಾಹರಣೆಯನ್ನು ನಾನು ಕೊಡ್ತೇನೆ.
ಇತ್ತೀಚೆಗೆ ಬಹಿರಂಗ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದರು, ಅಮಿತ್ ಶಾ ಅವರು ಹೇಳಿದ್ದಾರೆ, ಅವರು ಅಧಿಕಾರಕ್ಕೆ ಬಂದರೆ ದಲಿತರ ಮೀಸಲಾತಿಯನ್ನು ಕಿತ್ತಾಕ್ತೀವಿ ಅಂತ ಹೇಳಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಅಮಿತ್ ಶಾ ಅವರ ಆ ಹೇಳಿಕೆ ಡಾಕ್ಟರ್ಡ್ ವಿಡಿಯೋದು, ಅದನ್ನು ಫೇಕ್ ವಿಡಿಯೋ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಲಾಗಿದೆ ಅಂತ ಕೇಸ್ ರಿಜಿಸ್ಟರ್ ಆಗಿದೆ. ಸ್ವತಃ ಕಾಂಗ್ರೆಸ್ IT ಸೆಲ್ನ ಕೋಆರ್ಡಿನೇಟರ್ ರೀತಮ್ ಸಿಂಗ್ ಅನ್ನೋನನ್ನ ಬಂಧಿಸಲಾಗಿದೆ. ರೀತಮ್ ಸಿಂಗ್ ಆ ವಿಡಿಯೋವನ್ನು ಹಾಕಿದ್ದಕ್ಕೂ ಕಾಂಗ್ರೆಸ್ ಪಕ್ಷಕ್ಕೂ ಸಂಬಂಧ ಇಲ್ಲ, ಅದು ಅವರ ವೈಯಕ್ತಿಕ ನೆಲೆಯಲ್ಲಿ ಹಾಕಿರುವಂತಹ ವಿಡಿಯೋ ಅಂತ ಹೇಳಿ ಕಾಂಗ್ರೆಸ್ ಆ ರೀತಮ್ ಸಿಂಗ್ ಅನ್ನ ಅಲ್ಲೇ ಮಧ್ಯದಲ್ಲೇ ಕೈ ಬಿಟ್ಟು ಕೈ ತೊಳ್ಕೊಂಡಿದೆ. ಈ ವಿಡಿಯೋವನ್ನು ಶೇರ್ ಮಾಡಿದ್ದಕ್ಕೆ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರಿಗೂ ಕೂಡ ದೆಹಲಿ ಪೊಲೀಸರು ಸಮನ್ಸ್ ನೀಡಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಅದೇ ವಿಡಿಯೋವನ್ನು ಆಧರಿಸಿ ರಾಹುಲ್ ಗಾಂಧಿ ಅವರು ಮತ್ತೆ ಸುಳ್ಳು ಹೇಳ್ತಾರೆ, ಅಮಿತ್ ಶಾ ಅವರು ದಲಿತ ಮೀಸಲಾತಿಯನ್ನು ತೆಗಿತೀವಿ ಅಂತ ಹೇಳಿದ್ದಾರೆ ಅನ್ನುವಂಥದ್ದನ್ನು. ರಾಹುಲ್ ಗಾಂಧಿ ಅವರಿಗೆ ಈ ರೀತಿಯ ಸುಳ್ಳುಗಳನ್ನು ಹೇಳೋದಕ್ಕೆ ಹೇಗೆ ಮನಸ್ಸು ಬರುತ್ತೆ? ಇದು ಖಂಡಿತ ಅವರ ದಡ್ಡತನವಂತೂ ಅಲ್ಲ, ಬೇಕಂತಲೇ ಅವರು ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. ಆ ಸುಳ್ಳುಗಳ ಮುಖಾಂತರ ಒಂದಷ್ಟು ಜನರಿಗಾದರೂ ತಲುಪಬೇಕು ಅನ್ನುವಂಥ ಉದ್ದೇಶವೋ, ಅಥವಾ ಈ ರೀತಿ ಸುಳ್ಳುಗಳನ್ನು ಹೇಳುವ ಮುಖಾಂತರ ನನ್ನ ಮೇಲೆ ಏನಾದರೂ ಆಕ್ಷನ್ ಆಗಲಿ, ಆ ಮೂಲಕ ಇಡೀ ದೇಶದ ಜನತೆಯ ಅನುಕಂಪ ನನಗೆ ಸಿಗಲಿ ಅನ್ನುವಂಥ ಉದ್ದೇಶವೋ, ಅಥವಾ ಮತದಾನದ ಸಂದರ್ಭದಲ್ಲಿ, ಚುನಾವಣೆಯ ಸಂದರ್ಭದಲ್ಲಿ ಮತದಾರರನ್ನು ದಾರಿ ತಪ್ಪಿಸುವ ಉದ್ದೇಶವೋ ನೋಡಬೇಕು. ಈ ರೀತಿಯ ಸುಳ್ಳುಗಳು ರಾಹುಲ್ ಗಾಂಧಿಯವರಿಗೆ, ಅವರ ಪಕ್ಷಕ್ಕೆ, ಅವರ ಇಂಡಿ ಮೈತ್ರಿಕೂಟಕ್ಕೆ ಯಾವ ರೀತಿಯ ಸಹಾಯ ಮಾಡುತ್ತೆ ಅಥವಾ ಯಾವ ರೀತಿಯ ಅಪಾಯ ತಂದೊಡ್ಡುತ್ತೆ ಅಂತ.